ನಮಸ್ತೆ ವ್ಯೂವರ್ಸ್, ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ಸ್ ಬೈ ಎ.ಜೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋಲಿ ನಾವು ಇವತ್ತು ಮಾರ್ಕೆಟ್ ಹೆಂಗಿತ್ತು ಮತ್ತು ನಾಳೆ ಮಂತ್ಲಿ ಎಕ್ಸ್ಪೈರಿ ಇದೆ. ಸೊ ಯಾವ ಲೆವೆಲ್ಸ್ ಅಬ್ಸರ್ವ್ ಮಾಡಬೇಕು ಇಂಟರ್ಡೇಗೆ ಅಂತ ನಾವು ಅದ್ರ ಬಗ್ಗೆ ಮಾತಾಡೋಣ. ಸ್ಟಾರ್ಟ್ ಮಾಡೋ ಮುಂಚೆ ವಿಡಿಯೋ ಒಂದು ಸ್ಟ್ರಿಕ್ಟ್ ಡಿಸ್ಕ್ಲೇಮರು. ಈ ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ ಮತ್ತು ಇನ್ಫಾರ್ಮೇಷನ್ ಪರ್ಪಸ್ಗೆ ಮಾತ್ರ. ಸೊ ಇದರಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಷನ್ಸ್ ಮಾಡ್ತಾ ಇಲ್ಲ, ಯಾವುದೇ ಸ್ಟಾಕ್ ಡಿಸ್ಕಸ್ ಮಾಡಿದ್ರು ಕೂಡ. ಸೊ ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ಸೊ ಇವಾಗ ನಾವು ನಿಫ್ಟಿ 50 ಇಂಡೆಕ್ಸ್ ಅನಾಲಿಸಿಸನ್ನು ಮಾಡೋಣ. ಇವತ್ತು ಬೆಳಗ್ಗೆ ಏನಾಯಿತು ಅಂದರೆ ಸ್ಲೈಟಾಗಿ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು. ಓಪನ್ ಆಗಿದ್ದ ರೇಂಜ್ ಬಂದುಬಿಟ್ಟು 25,853 ಹತ್ತತ್ರ ಓಪನ್ ಆಯಿತು. ಅದಾದಮೇಲೆ ಫಸ್ಟ್ 1 ಅವರ್ ಒಳ್ಳೆ ರ್ಯಾಲಿಯನ್ನು ನೋಡಿದ್ವಿ ಅಪ್ ಸೈಡು. ಅದಾದಮೇಲೆ ಇಡೀ ದಿನ ಸ್ವಲ್ಪ ಸೈಡ್ ವಾಚ್ ಇಲ್ಲ ರೇಂಜ್ ಬೌಂಡ್ ಮಾರ್ಕೆಟ್ಸಲ್ಲೇ ನಾವು ನೋಡಿದ್ವಿ. ಸೊ ಕ್ಲೋಸಿಂಗ್ ಕೂಡ 25,974 ನೋಡಿದ್ವಿ. ಆದರೂ ಒಂದು ಪಾಯಿಂಟಲ್ಲಿ ಮಧ್ಯಾಹ್ನ ಒಂದು 12:30 ಹಂಗೆ 26,000 ಮಾರ್ಕ್ ಬಂದಿತ್ತು, ಬಟ್ ಅಲ್ಲಿ ಸಸ್ಟೇನ್ ಆಗಿಲ್ಲ. ಸೊ ಅಲ್ಲಿಂದನೇ ಆಲ್ಮೋಸ್ಟ್ ಅದೇ ರೇಂಜಲ್ಲೇ 25,974 ಕ್ಲೋಸ್ ಆಗಿದೆ ಮಾರ್ಕೆಟು. ಸೊ ನಾಳೆ ನನ್ನ ವ್ಯೂ ಬಂದುಬಿಟ್ಟು ಈ ಲೆವೆಲ್ಸ್ ಏನು ನನ್ನ ನೆನ್ನೆ ಕೊಟ್ಟಿದೆ ಅಲ್ವಾ, ಅದೇ ಒಂದು ಬಂದುಬಿಟ್ಟು ಇಮಿಡಿಯೇಟ್ ಸಪೋರ್ಟ್ ಲೆವೆಲ್ಸ್ ಬಂದುಬಿಟ್ಟು 25,878 25,914 ಮತ್ತು 25,750 ರೇಂಜು ಲೋವರ್ ಸೈಡು. ಸೊ ಅದು ಕ್ಲೋಸ್ ಆದರೆ 25,650 ರೇಂಜು. ಮತ್ತು ಅಪ್ಪರ್ ಸೈಡ್ ಬಂದುಬಿಟ್ಟು 26,000 ಸೈಕಲಾಜಿಕಲ್ ಲೆವೆಲ್ಲು. ಅದಾದಮೇಲೆ 26,080, ಅದಾದಮೇಲೆ 26,150 ರೇಂಜು. ಸೊ ಈ ಲೆವೆಲ್ಸು ನಾಳೆ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ನಾಳೆ ಏನಾಗುತ್ತೆ ಅಂದರೆ ಫಸ್ಟ್ ಹಾಫಲ್ಲಿ ಇಲ್ಲ ಸೆಕೆಂಡ್ ಹಾಫಲ್ಲಿ ಮೈಟ್ ಪ್ರಾಬಬ್ಲಿ ನಾನು ನಾಳೆ ಒಂದು 26,000 ಪ್ಲಸ್ ನಾವು ಕ್ಲೋಸಿಂಗ್ ಆದರೆ ಮಾರ್ಕೆಟು ಒಳ್ಳೆ ಬುಲ್ಲಿಶ್ ಸೆಂಟಿಮೆಂಟ್ ಇನ್ನು ಕ್ಯಾರಿ ಆನ್ ಆಗಿ ಒಳ್ಳೆ ಮೊಮೆಂಟಮನ್ನು ನಾವು ನೋಡ್ಬೋದು ಇನ್ನು ಕಮಿಂಗ್ ಡೇಸಲ್ಲಿ. ಯಾಕಂದರೆ ತುಂಬ ಯಾವುದೇ ಒಂದು ಸ್ಟಾಕ್ ಇಲ್ಲ ಯಾವುದೇ ಒಂದು ಇಂಡೆಕ್ಸು ಒಂದು ರೆಸಿಸ್ಟೆನ್ಸ್ ಇಲ್ಲ ಸಪೋರ್ಟ್ ಲೆವೆಲಲ್ಲಿ ತುಂಬ ಹೊತ್ತು ಸೈಡ್ ವೇಸ್ ಹೋಗ್ತಿದೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಅದು ಬ್ರೇಕ್ ಆಗಿಬಿಡುತ್ತೆ. ಸೊ ಅದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾಳೆ ನಿಫ್ಟಿ 50ಗೆ. ಸೊ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಬಗ್ಗೆ ಅನಲೈಸ್ ಮಾಡೋಣ. ಇವತ್ತು ಏನಾಯಿತು ಮಾರ್ಕೆಟು ಅಂದರೆ ಫ್ಲ್ಯಾಟ್ ಟು ಗ್ಯಾಪ್ ಅಪ್ ಸ್ವಲ್ಪ ಓಪನ್ ಆಗಿ 57,700 ಅಂತ ಗ್ಯಾಪ್ ಫಿಲ್ಲಿಂಗ್ ಏರಿಯಾವರೆಗೂ ಬಂತು. ಅದಾದಮೇಲೆ ಒಳ್ಳೆ ರ್ಯಾಲಿ ಅಪ್ಸೈಡ್ ನಾವು ನೋಡಿದ್ವಿ. ಅದಾದಮೇಲೆ ಸ್ವಲ್ಪ ಮೈನರ್ ಸ್ವಿಂಗ್ಸ್ ಮಾಡಿಕೊಂಡು 58,198 ಅಂದರೆ 58,200 ರೇಂಜ್ ಹತ್ರ ಕ್ಲೋಸ್ ಆಯಿತು. ಸೊ ನಾಳೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ಮಾರ್ಕೆಟಲ್ಲಿ ಅಂದರೆ ಒಂದು ಬಂದುಬಿಟ್ಟು ಡೌನ್ ಸೈಡ್ ಬಂದುಬಿಟ್ಟು 57,900 to 950 ರೇಂಜ್ ಒಂದು ಸಪೋರ್ಟ್ ಆಗಿರುತ್ತೆ. ಅದಾದಮೇಲೆ 57,600 to 57,650 ಒಂದು ಸಪೋರ್ಟ್ ಆಗಿರುತ್ತೆ. ಪ್ಲಸ್ ಅಪ್ಪರ್ ಸೈಡ್ ನಾವು ನೋಡೋದಂದರೆ 58,220 275 ಅದೊಂದು ರೆಸಿಸ್ಟೆನ್ಸ್ ಆಗುತ್ತೆ, ಇಮಿಡಿಯೇಟ್ ರೆಸಿಸ್ಟೆನ್ಸು. ಅದಾದಮೇಲೆ 58,500 58,550 ಒಂದು ರೇಂಜು ರೆಸಿಸ್ಟೆನ್ಸ್ ಆಗಿರುತ್ತೆ. ಅದಾದಮೇಲೆ ಆಲ್ ಟೈಮ್ ಐ ಬ್ರೇಕ್ ಆದರೆ ಆಲ್ ಟೈಮ್ ಐ ಕೂಡ ಒಂದು ಮೈನರ್ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ನಾಳೆ ನನ್ನ ವ್ಯೂ ಪ್ರಕಾರ ಇದು ನಿಫ್ಟಿ ಇದು ಎರಡು ಇಂಡೆಕ್ಸಲ್ಲಿ ಕೂಡ ತುಂಬ ಬುಲ್ಲಿಶ್ ಮೊಮೆಂಟಮ್ ಅಂದರೆ ಅಪ್ಸೈಡ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬಟ್ ಆದರೂ ಕಾರಣ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ನಾಳೆ ಬಂದುಬಿಟ್ಟು ಮಂತ್ಲಿ ಎಕ್ಸ್ಪೈರಿ ಇದೆ ಎಲ್ಲ ಇಂಡೆಕ್ಸ್ದು, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿದು ಎಲ್ಲ ಮಂತ್ಲಿ ಎಕ್ಸ್ಪೈರಿ ಇದೆ. ಸ್ವಲ್ಪ ಹುಷಾರಾಗಿ ಮಾರ್ಕೆಟ್ನ ಅಬ್ಸರ್ವ್ ಮಾಡಿಬಿಟ್ಟು ಸ್ಟ್ರಿಕ್ಟ್ ಸ್ಟಾಪ್ ಲಾಸಲ್ಲಿ ಟ್ರೇಡ್ ಮಾಡಿ. ಸೊ ಇವಾಗ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ ನಾವು ನೋಡೋಂಗಿದ್ರೆ ಎಲ್ಲ ಗ್ರೀನಲ್ಲೇ ಕ್ಲೋಸ್ ಆಗಿದೆ. ಅದರಲ್ಲಿ ತುಂಬ ಚೆನ್ನಾಗಿ ಕ್ಲೋಸ್ ಆಗಿರೋದು ಬಂದುಬಿಟ್ಟು ನಿಫ್ಟಿ ಮಿಡ್ ಕ್ಯಾಪ್. ಅದು ಆಲ್ಮೋಸ್ಟ್ ಹತ್ತತ್ರ 1.05% ಪ್ಲಸ್ಸಲ್ಲಿ ಕ್ಲೋಸ್ ಆಗಿದೆ. ಮತ್ತು ಸೆಕ್ಟೋರಲ್ ಇಂಡೆಕ್ಸಸ್ ನಾವು ಬರೋಂಗಿದ್ರೆ ಸೊ ಇವತ್ತು ಹೈಯೆಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಸೆಕ್ಟರ್ ಬಂದುಬಿಟ್ಟು ನಿಫ್ಟಿ PSU ಬ್ಯಾಂಕ್ ಸೆಕ್ಟರು ಮತ್ತು ನಿಫ್ಟಿ ಮೆಟಲ್ಲು ಮತ್ತು ನಿಫ್ಟಿ ರಿಯಾಲಿಟಿ ಮತ್ತು ನಿಫ್ಟಿ ಆಯಿಲ್ ಆ್ಯಂಡ್ ಗ್ಯಾಸು. ಅದು ಬಿಟ್ಟರೆ ನೆಗೆಟಿವ್ಸ್ ಬಂದುಬಿಟ್ಟು ನಿಫ್ಟಿ ಮೀಡಿಯಾ, ನಿಫ್ಟಿ ಫಾರ್ಮಾ ಮತ್ತು ನಿಫ್ಟಿ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಹೆಲ್ತ್ ಕೇರು. ನಿಮಗೆಲ್ಲರಿಗೂ ಗೊತ್ತಿರೋ ಥರ ನಿಫ್ಟಿ PSU ಬ್ಯಾಂಕು ಪಾಸಿಟಿವಾಗಿ ಕ್ಲೋಸ್ ಆಗಿರೋದ್ರ ರೀಸನ್ ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಡೈರೆಕ್ಟ್ FDI ಇಷ್ಟು ದಿನ ಲಿಮಿಟ್ ಬಂದುಬಿಟ್ಟು 19 to 20% ಲಿಮಿಟ್ ಇತ್ತು ಒಂದು PSU ಬ್ಯಾಂಕಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಂದ್ರೆ FDI ಡೈರೆಕ್ಟು. ಸೊ ಬಟ್ ಇವಾಗಿಂದ ರೂಲ್ ಚೇಂಜ್ ಮಾಡಿಬಿಟ್ಟು ಅಪ್ ಟು 50% ತಂದಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಕಮಿಂಗ್ ಡೇಸಲ್ಲಿ PSU ಬ್ಯಾಂಕ್ಸಲ್ಲಿ ತುಂಬ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ನಾಳೆ ನಾವು ಎಕನಾಮಿಕ್ ಕ್ಯಾಲೆಂಡರ್ ನೋಡೋದಿದ್ರೆ ನಾಳೆ ಜರ್ಮನಿ ಕಡೆಯಿಂದ ಯಾವುದೋ ಒಂದು ನ್ಯೂಸ್ ಬರ್ತಿದೆ, ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ನ್ಯೂಸು. ಬಟ್ ಅಷ್ಟು ಇಂಪ್ಯಾಕ್ಟ್ ಆಗೋಲ್ಲ ನಮ್ಮ ಮಾರ್ಕೆಟ್ಸ್ಗೆ. ಪ್ಲಸ್ ನಾಳೆ ಅರ್ನಿಂಗ್ಸ್ ಪರ ನಾವು ನೋಡೋದಿದ್ರೆ TVS ಮೋಟರ್ ಕಂಪನಿ
ಟಿ ವಿ ಎಸ್ ಮೋಟರ್ಸು, ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡು, ಮತ್ತು ಜಿಂದಾಲ್ ಸ್ಟೀಲು, ಶ್ರೀ ಸಿಮೆಂಟ್ಸ್, ಮತ್ತು ಅದಾನಿ ಟೋಟಲ್ ಗ್ಯಾಸ್, ಮತ್ತು ಪ್ರೀಮಿಯಂ ಎನರ್ಜಿ, ಮತ್ತು ಮಹೇಂದ್ರ ಆ್ಯಂಡ್ ಮಹೇಂದ್ರ ಫೈನಾನ್ಷಿಯಲ್ ಸರ್ವಿಸ್ದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಪೋಸ್ಟ್ ಆಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಸೊ ದಟ್ ಪ್ರತಿದಿನ ನಿಮಗೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಸಿಗುತ್ತೆ. ಥ್ಯಾಂಕ್ ಯು.